ಸಖತ್ತಾಗೈತ್ರಿ, ನಿಜ ಅಂತೂ ಅದ್ಭುತವಾಗೈತಿ ಪ್ಲೇಸ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೈವೇದಾಗ ನಿಂತೀನಿ, NH ಹೈವೇದಾಗ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದೆಲ್ಲನೂ ಕೂಡ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಸದ್ಯಕ್ಕೆ ಇಲ್ಲಿಂದ ಜಸ್ಟ್ ರೈಡ್ ಸ್ಟಾರ್ಟ್. ಬೆಳಿಗ್ಗೆ ಟೈಮ್ ಇವಾಗ 7:40 ಆಗೈತಿ. ಸೊ ನಾನು ಈ ಬೈಕ್ ಭಾಳ ತನಕ ರೈಡ್ ಮಾಡಲ್ಲ, ಒಂದು 20 ಕಿಲೋಮೀಟ್ರ್ ಅಷ್ಟೇ. ಆ ಕಡೆಯಿಂದ ಮತ್ತೆ ಮುಂದೆ ಕಾರ್ ತೊಗೊಂಡು ಹೋಗ್ಬೇಕು. ಅದಕ್ಕೆ ಏನಂತ ಎಲ್ಲನೂ ತಿಳಿಸ್ತಾ ಇರ್ತೀನಿ. ಬಂದಿನ್ರಿ ಊರಿಗೆ. ಇಲ್ಲಿಂದ ಈ ಗಾಡಿ ತೊಗೊಂಡು ಹೋಗ್ಬೇಕೀಗ. ಎಲ್ಲಿಗೆ ಏನು ಎತ್ತ ಅಂತ ಎಲ್ಲನೂ ತಿಳಿಸ್ತೀನಿ. ಇಲ್ಲ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ಮುಖಾಂತರ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ. ಸ್ನೇಹಿತರೆ ಆಲ್ರೆಡಿ ಬಂದೀವಿ ನೋಡ್ರಿ. ಎಲ್ಲಿಗೆ ಅಂತಂದ್ರೆ ಸೊ ದಾಂಡೇಲಿ ರೀಚ್ ಆಗೀನಿ. ಆ ದಾಂಡೇಲಿ ಒಳಗೆ ರಿಸಲ್ಟ್ ಕೂಡ ನಮ್ಮದು ಬುಕ್ ಆಗಿತ್ತು. ಸೊ ಒಂದು ಬಿಫೋರ್ ಪ್ಲ್ಯಾನ್ ಮಾಡಿ ಬುಕ್ ಮಾಡಿದ್ದೆ. ಆ ಯಾವ ರಿಸಲ್ಟ್ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ನೋಡ್ರಿ, ವರ್ಲ್ಡ್ ಸ್ಟೇಜ್ ರಿಸಲ್ಟ್ ಮಸ್ತ್ ಅದ್ಭುತವಾಗೈತಿ ರಿಸಲ್ಟ್. ಆ ರಿಸಲ್ಟ್ ಪಕ್ಕದಲ್ಲೇ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಐತ್ರಿ. ಕಾರ್ ನಿಲ್ಲಿಸ್ಕೊಂಡು ಈ ವರ್ಲ್ಡ್ ಸ್ಟೇಜ್ ರಿಸಲ್ಟಿಗೆ ಬಂದೀವಿ. ಜಸ್ಟ್ ಎಂಟ್ರೆ ಹೆಂಗಿದೆ ಅಂತಂದರೆ ಸೊ ರಿಸಲ್ಟ್ ಅದ್ಭುತವಾಗೈತೆ. ಸೊ ಇದು ಆಫೀಸಲ್ಲಿ ಭೇಟಿ ಆದ್ವಿ. ಇದು ಕಾಟೇಜ್, ಇದು ರೂಮು. ಬಟ್ ನಾವಿಲ್ಲಿ ರೂಮ್ ಮಾಡಬೇಕಂದ್ರೆ 4-5 ಜನ ಇರಬೇಕು. ಸೊ ಈ 4-5 ಜನದಲ್ಲಿ ಸೊ ನಾವು ಹಾಗಾಗಿ ಅಲ್ಲಿ ಮಾಡೀವಿ. ಸೂಪರ್ ಆಗೈತೆ ರಿಸಲ್ಟ್, ಅದ್ಭುತವಾಗೈತಿ. ಜೊತೆಗೆಲ್ಲ ಸ್ವಿಮ್ಮಿಂಗ್ ಪೂಲ ಕೂಡ ಐತೆ ನೋಡ್ರಿ. ಸ್ವಿಮ್ಮಿಂಗ್ ಪೂಲ್ ಐತಿ. ಸೊ ನಮ್ಮ ಕ್ಯೂಟ್ ಕಪಲ್ಸ್ ಆಲ್ರೆಡಿ ಮಸ್ತ್ ಎಂಜಾಯ್ ಮಾಡಕತ್ತಾರ. ಕ್ಯೂಟ್ ಕಪಲ್ಗೆ ಒಂದು ಕ್ಯೂಟ್ ಬೇಬಿ ಬಾಯ್ ಮಸ್ತ್ ಎಂಜಾಯ್ ಮಾಡಕತ್ತಾರ. ಕ್ಯಾರಿ ಆನ್ ನೀವು ಮಾಡಿರಿ. ಸೊ ರೂಮ್ ಬುಕ್ ಮಾಡ್ಕೊಂಡಿವಿ. ರಿಸಲ್ಟ್ ಐತಿ. ಇಲ್ಲಿ ನೀವು ಬೇಕು ಅಂದರೆ ಟೆಂಟ್ಗಳು ಕೂಡ ಅವೈಲೇಬಲ್ ಅದಾವೆ. ಸೊ ಇಲ್ಲಿ ಟೆಂಟು ಸಿಗುತ್ತೆ. ಒಂದು ಸಲ ಟೆಂಟು ಕೂಡ ತೋರಿಸ್ತೀನಿ ನೋಡ್ರಿ ಹೆಂಗಿದಾವೆ. ಸೊ ಈ ರೀತಿ ಟೆಂಟು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ ಬೇಕು ಅಂದರೆ. ಟೋಟಲಿ ಈ ರೀತಿ ಕಾಣುತ್ತೆ ನೋಡ್ರಿ ಈ ರಿಸಲ್ಟ್. ವರ್ಲ್ಡ್ ಸ್ಟೇಜ್ ಅದ್ಭುತ ಐತಿ. ಈ ಕಾಟೇಜು ಕೂಡ ಅದ್ಭುತ ಐತಿ. ಸಖತ್ತಾಗೈತ್ರಿ, ನಿಜ ಅಂತೂ ಅದ್ಭುತವಾಗೈತಿ ಪ್ಲೇಸ್. ಸೂಪರ್ ಆಗೈತಿ, ಅಷ್ಟು ಖತರ್ನಾಗೈತಿ ನೋಡಿ. ಗೈಸ್ ರಿಸಲ್ಟಿಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಡ್ರೆಸ್ಸಿಂಗ್ ಮಾಡಿಕೊಂಡು ಸೀದಾ ಈಗ ವಾಟರ್ ಆ್ಯಕ್ಟಿವಿಟೀಸಿಗೆ ಬಂದೀವಿ. ತೋರಿಸ್ತೀನಿ ನೋಡ್ರಿ ಹೆಂಗೈತಿ. ಇದು ಫುಲ್ ಕಾಳಿ ನದಿ. ಇಲ್ಲಿ ಜಿಪ್ ಲೈನ್ ಐತಿ, ರಿವರ್ ರಾಫ್ಟಿಂಗ್ ಐತಿ, ಕಯಾಕಿಂಗ್ ಐತಿ, ಬೋಟಿಂಗ್ ಐತಿ. ಸೊ ಪ್ರತಿಯೊಂದು ಕೂಡ ಐತಿ. ಇಲ್ಲೈತಿ ನೋಡ್ರಿ ಜಿಪ್ ಲೈನ್. ಸೊ ಪ್ರತಿಯೊಂದೂ ಕೂಡ ಆ್ಯಕ್ಟಿವಿಟೀಸ್ನ ಈಗ ರೆಡಿ ಮಾಡೋದು, ಹೋಗೋದು. ರೆಡಿ ಆಗ್ಯಾರ ನಮ್ಮ ಬೋಟಿಂಗ್ನವರು. ಅಲ್ಲಿ ಕೌಂಟ್ರಲ್ಲಿ ಸ್ವಲ್ಪ ತೋರಿಸ್ಕೊಂಡು ಹೋಗೋಣಂತ. ಗೈಸ್ ರೆಡಿ ಆಗಿವಿ ನೋಡ್ರಿ. ಇದು ಎಲ್ಲಿಗಂದ್ರೆ ರಿವರ್ ರಾಫ್ಟಿಂಗ್ ಮಾಡ್ಬೇಕು. ಸೊ ರಿವರ್ ರಾಫ್ಟಿಂಗ್ ಮಾಡೋಕೆ ರೆಡಿ ಆಗಿವಿ. ರಿವರ್ ರಾಫ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಜಿಪ್ ಲೈನ್ ಕರ್ಕೊಂಡು ಹೋಗ್ತಾರೆ. ಆ ಜಿಪ್ ಲೈನ ಮುಗಿಸ್ಕೊಂಡು ನಾವು ರಿವರ್ ರಾಫ್ಟಿಂಗ್ ಮಾಡ್ಬೇಕು. ಇಲ್ಲೆಲ್ಲ ಟೀಮ್ ರೆಡಿ ಆಗೈತೆ ನೋಡ್ರಿ. ಸೊ ಈ ಟೀಮ್ ರೆಡಿ ಆಗೈತಿ. ಗೈಸ್ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲನೂ ಮುಗಿಸ್ಕೊಂಡು ಬಂದೀವಿ. ಸೊ ಮುಗಿಸ್ಕೊಂಡು ಬಂದು ಮತ್ತೆ ವಾಪಸ್ ರಿಸಾರ್ಟಿಗೆ ಬಂದೀವಿ.
ಸೊ ಈ ರೆಸಾರ್ಟಿಗೆ ಬಂದು ಈಗ ಸ್ನ್ಯಾಕ್ಸ್ ಇದೆ ಅಂತ, ಟೀ ಸ್ನ್ಯಾಕ್ಸ್ ನೋಡೋಣ ಏನು ಮಾಡ್ಯಾರ ಅಂತ ಹೇಳಿ. ಓನ್ಲಿ ಟೀ, ನಾವು ಕುಡಿಯಂಗಿಲ್ಲ ಟೀ, ನೀವು ಕುಡೀರಿ. ಅನ್ಲಿಮಿಟೆಡ್ ಚಾ, ಅನ್ಲಿಮಿಟೆಡ್ ಬಿಸ್ಕೆಟ್ ಅಂತೇಳಿ ಇಷ್ಟು ಕೊಟ್ಟಾರ. ಟೀ ಅಂದ್ರೂ ಮುಗಿದ್ರೆ ಬಿಸ್ಕೆಟ್ ಕೊಟ್ಟರು, ಸ್ನ್ಯಾಕ್ಸ್ ಅಂದ್ರೆ ಅದೇ ಟೀ ಬಿಸ್ಕೆಟ್ ಕೊಟ್ಟರು, ಬೇರೆ ಏನೂ ಇಲ್ಲ. ಈಗ ಫೈರ್ ಕ್ಯಾಂಪ್, ಫೈರ್ ಕ್ಯಾಂಪ್ ನಡೀತಾ ಇದೆ. ಇಲ್ಲಿ ರೈನ್ ಡ್ಯಾನ್ಸ್ ಆಗುತ್ತೆ. ಈ ರೈನ್ ಡ್ಯಾನ್ಸ್ ಜೊತೆಗೆ ಅಲ್ಲಿ ಫೈರ್ ಕ್ಯಾಂಪ್ ಕೂಡ ನಾನು ತೋರಿಸ್ತೀನಿ. ರೈನ್ ಡ್ಯಾನ್ಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೈಟ್ ಆಯ್ತು ನೋಡ್ರಿ, ಈಗ ಫುಲ್ ಕತ್ಲಾಗೈತಿ. ಒನ್ಸ್ ಈ ರೆಸಾರ್ಟಲ್ಲಿ ವ್ಯೂ ಹೆಂಗಿತ್ತು, ಆಲ್ಮೋಸ್ಟ್ ಲೈಟ್ ಎಲ್ಲ ಕಂಪ್ಲೀಟ್ ಆರ್ಸ್ಯಾರ. ಲೈಟ್ ಆರ್ಸಿದ ತಕ್ಷಣ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ. ಸೊ ಅಲ್ಲಿ ನಮ್ಮ ರೂಮ್ ಐತಿ. ಈಗ ಏನಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಯಾರೂ ಇಳಿಲಿಲ್ಲ, ಸ್ವಿಮ್ಮಿಂಗು ಮಾಡಲಿಲ್ಲ. ರೈನ್ ಡ್ಯಾನ್ಸಲ್ಲಿ ಯಾರು ಕೂಡ ಡ್ಯಾನ್ಸು ಮಾಡಿಲ್ಲ, ಮೀನ್ಸ್ ರೈನು ಸ್ಟಾರ್ಟ್ ಮಾಡಿಲ್ಲ ಅವರು. ಯಾಕಂದ್ರೆ ಚಳಿ ಜಾಸ್ತಿ ಐತಿ, ಇಲ್ಲಿ ಚಳಿ ಇರೋದಕ್ಕೆ ಯಾರೂ ಕೂಡ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಸೊ ಹಾಗಾಗಿ ಇಲ್ಲೇನಾಯ್ತು, ಇಂಟ್ರೆಸ್ಟ್ ಅಂತರೂ ಕೊಡ್ಲಾರ್ದಕ್ಕೆ ಅವ್ರು ಬಂದ್ ಮಾಡ್ಕೊಂಡು ಹೋಗ್ಯಾರ. ಸೊ ಆ ಕಾರಣಕ್ಕೆ ನಾವು ಇವಾಗ ಏನು ಮಾಡಾಕತ್ತೀವಿ, ನಾಳೆ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಯಾರ. ಸೊ ನಾಳೆ ಮಾರ್ನಿಂಗ್ ನಿಮಗೆ ತೋರಿಸ್ತೀನಿ. ಈಗಂತೂ ಫೈರ್ ಕ್ಯಾಂಪ್ ಆಗಿದ್ದು ತೋರಿಸ್ತೀನಿ, ಊಟ ಮಾಡಿದ್ದನ್ನು ಕೂಡ ತೋರಿಸಿದೆ. ಊಟ ಆದ ತಕ್ಷಣ ನಾನು ನಿಮಗೇನಂತ ಹೇಳ್ತೀನಿ. ಸೊ ಅದಕ್ಕೂ ಮತ್ತೆ ಸಿಗ್ತೀನಿ ಮಾರ್ನಿಂಗ್. ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಎಸ್, ಎಲ್ರಿಗೂ ನಮಸ್ಕಾರ. ಇವತ್ತು ರೆಸಾರ್ಟ್ನ 2ನೇ ದಿನ. ಸೊ 2ನೇ ದಿನದಲ್ಲಿ ಇವತ್ತು ಆಲ್ರೆಡಿ ನಾವು ಸ್ನಾನ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬಂದೀವಿ. ನಮ್ಮ ಬಾಸ್ ಆಲ್ರೆಡಿ ಇಳ್ದಾರ, ನಮ್ಮ ಬಾಸ್ ಆಲ್ರೆಡಿ ಇಳಿದು ಮಸ್ತ್ ಎಂಜಾಯ್ ಮಾಡಕತ್ತಾರ. ಇವಾಗ ನಾವು ಇಳಿತೀವಿ ನೋಡ್ರಿ.
ಗೈಸ್ ಸ್ವಿಮ್ಮಿಂಗ್ ಪೂಲ್ ಆಗಿದ್ದು ಮುಗೀತು. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದು ಮುಗೀತು ಮತ್ತು ರೈನ್ ಡ್ಯಾನ್ಸು ಕೂಡ ಮುಗೀತು. ಇವಾಗ ರೆಡಿ ಆಗಿವಿ. ಈಗ ಸೀದಾ ಹೋಗಿ ಟೀ ಮತ್ತು ಸ್ನ್ಯಾಕ್ಸ್ ಅಥವಾ ಟಿಫಿನ್ ಮಾಡ್ಯಾರ. ಟಿಫಿನ್ ಎಲ್ಲ ಮಾಡಿಕೊಂಡು ಮತ್ತು ಯಾವ್ಯಾವ ಗೇಮ್ಸ್ ಅದಾವಲ್ಲ ಗೇಮ್ಸು ಕೂಡ ಮುಗಿಸಿ ಕಂಪ್ಲೀಟ್ ಮಾಡಿ ನಮ್ಮದು 11 ಗಂಟೆಗೆ ಚೆಕ್ಔಟ್ ಐತಿ. ಸೊ ಆ ಚೆಕ್ಔಟ್ನ ಕಂಪ್ಲೀಟ್ ಮಾಡಿಕೊಂಡು ನಾವು ಮತ್ತು ಇಲ್ಲೇ ಸುತ್ತಮುತ್ತಲು ಇಲ್ಲೇನು ಇದಾವೆ ನೋಡ್ಕೊಂಡು ಬರ್ತೀವಿ. ಈ ಕಡೆ ಕ್ಯಾರಮ್ ಬೋರ್ಡ್ ಆಡಿದ್ವಿ. ಸೊ ಕ್ಯಾರಮ್ ಮುಗಿಸ್ಕೊಂಡ ತಕ್ಷಣ ಟಿಫಿನ್ ಮಾಡಾಕತ್ತೀವಿ. ಟಿಫಿನ್ ಕೊಟ್ರೆ ಟಿಫಿನ್ ಮಾಡಿಕೊಂಡು ಮತ್ತು ಸಿಗ್ತೀನಿ. ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಫೈನಲಿ ಇವತ್ತಿನ ರಿಸಲ್ಟ್ ಕಂಪ್ಲೀಟ್ ಮುಗೀತು ನೋಡ್ರಿ. 2 ಡೇ 1 ನೈಟ್ ಫೈನಲಿ ಎಲ್ಲನೂ ಕಂಪ್ಲೀಟ್ ಮುಗೀತು. ಎಲ್ಲ ಆ್ಯಕ್ಟಿವಿಟೀಸ್ಗಳು ಮುಗೀತು, ವಾಟರ್ ಆ್ಯಕ್ಟಿವಿಟೀಸ್ಗಳು ಮುಗೀತು, ಸ್ಟೇ ಅನ್ಲಿಮಿಟೆಡ್ ಫುಡ್ಸ್. ಸೊ ಪ್ರತಿಯೊಂದು ಕೂಡ ಮಸ್ತ್ ಚೆನ್ನಾಗಿದ್ರಿ. ವರ್ಲ್ಡ್ ಸ್ಟೇಜ್ ರಿಸಲ್ಟ್ ಅಂತೂ ಸೂಪರ್ ಆಗೈತಿ. ನಾವು ಅಂದ್ಕೊಂಡಷ್ಟು ಫುಡ್ ನಮಗೆ ಸಿಗಲಿಲ್ಲ. ಅನ್ಲಿಮಿಟೆಡ್ ಕೊಡ್ತಾರೆ, ಬಟ್ ಅಷ್ಟೇನು ಅನ್ನಿಸ್ಲಿಲ್ಲ ಫುಡ್ಡು. ಬಟ್ ರಿಸಲ್ಟ್ ಮಾತ್ರ ಚೆನ್ನಾಗಿತ್ತು, ಪರವಾಗಿಲ್ಲ. ಓಕೆ, ಒಂದು ಫ್ಯಾಮ್ಲಿ ಇರ್ಬೋದು, ಎಲ್ಲರೂ ಕೂಡ ಫ್ರೆಂಡ್ಸ್ ಕೂಡ ಇರ್ಬೋದು. ಕಾಟೇಜ್ ಗಿಟೇಜ್ ಮಸ್ತ್ ಅದಾವೆ, ಚೆನ್ನಾಗೈತಿ. ಸೊ ಫೈನಲಿ ನೀವೆಲ್ಲರೂ ಕೂಡ ಬಂದರೆ ಸ್ಟೇ ಮಾಡ್ಬೋದು. ಇಲ್ಲಿಂದ ಎಲ್ಲದಕ್ಕೂ ನಿಯರೆಸ್ಟ್ ಆಗುತ್ತೆ. ಒಂದು ಹೇಳ್ಬೇಕಂದ್ರೆ ಈ ದಾಂಡೇಲಿ ಒಳಗೆ ಫಸ್ಟ್ ಟೈಮ್ ಬಂದೀನಿ ನಾನು. ಫಸ್ಟ್ ಟೈಮ್ ಬಂದಿದ್ದಕ್ಕೂ ಎಷ್ಟು ಮಜಾ ಅನ್ನಿಸ್ತು ಅಂದ್ರೆ ಅಷ್ಟು ಮಜಾ ಅನ್ನಿಸ್ತು, ಅಷ್ಟು ಎಂಜಾಯ್ ಮಾಡಿದೆ. ಖುಷಿ ಆಯಿತು, ನಿಜವೂ ಖುಷಿ ಆಯಿತು. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂತು. ಇಲ್ಲಿಗೆ ಮುಗಿಸ್ತೀನಿ. ಸೊ ಮತ್ತೆ ಹೊಸ ಪ್ಲೇಸ್, ಹೊಸ ಜಾಗ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ, ಜೊತೆಗೆ ಎಲ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.